ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಕಾಡಿಂತರ್. ಇವತ್ತೊಂದು ಹೊಸ ವಿಚಾರನ ತಿಳ್ಕೊಳ್ಳೋಣ ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂಥ ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ನಾಲೆಡ್ಜ್. ಕನ್ನಡ ಭಾಷೆಯಲ್ಲಿ ಗಣಕಯಂತ್ರ ಎಂದು ಕರೆಯುತ್ತಾರೆ. ಅಬಾಕಸ್ ಎಂಬುದು ಕಂಪ್ಯೂಟರ್ನ ಮೂಲ. ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ನ ಪಿತಾಮಹ. ಚಾರ್ಲ್ಸ್ ಬ್ಯಾಬೇಜ್ ಪ್ರೋಗ್ರಾಮ್ ಮಾಡಬಲ್ಲ ಕಂಪ್ಯೂಟರ್ಗಳ ವಿನ್ಯಾಸವನ್ನು 1834ರಲ್ಲಿ ರಚಿಸಿದರು. ಪ್ರಪಂಚದ ಮೊದಲ ಪ್ರೋಗ್ರಾಮರ್ ಅಡಾ ಅಗುಸ್ಟಾ. ಮೊದಲ ವಿದ್ಯುತ್ ಕಂಪ್ಯೂಟರ್ ಹರ್ಮನ್ ಹೋಲಿರಿತ್, ಅಮೆರಿಕ, 1889ರಲ್ಲಿ ಹುಟ್ಟಾಕ್ತಾರೆ. ಕಂಪ್ಯೂಟರ್ನ ಎರಡು ಭಾಗಗಳು. ಸಾಫ್ಟ್ವೇರ್ ಮಾನವನ ಬುದ್ಧಿಶಕ್ತಿ ಇದ್ದಂಗೆ, ಹಾರ್ಡ್ವೇರ್ ಮಾನವನ ದೇಹವಿದ್ದಂತೆ. ಪ್ರೋಗ್ರಾಮ್ ಅಪ್ಲಿಕೇಶನ್ಗಳನ್ನು ಸಾಫ್ಟ್ವೇರ್ ಎಂದು ಕರೆಯಲಾಗುವುದು. ಪತ್ರ ಬರೆಯಲು ಬಳಸುವ ವರ್ಡ್ ಪ್ರೊಸೆಸಿಂಗ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಚಿತ್ರ ಬರೆಯಲು ಕೊರೆಲ್ಡ್ರಾ ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಪ್ರೋಗ್ರಾಮ್ ಎನ್ನುವುದು ಕಂಪ್ಯೂಟರಿಗೆ ಅದು ಏನು ಮಾಡಬೇಕೆಂದು ನೀಡುವ ನಿರ್ದೇಶನಗಳ ಪಟ್ಟಿ. ಕಂಪ್ಯೂಟರ್ ಕಾರ್ಯಸರಣಿಯನ್ನು ಪ್ರೋಗ್ರಾಮ್ ಎನ್ನುತ್ತೇವೆ. ಪ್ರೋಗ್ರಾಮನ್ನು ಶಾಶ್ವತವಾಗಿ ಸ್ಮರಣಾ ಕೇಂದ್ರದಲ್ಲಿ ಸಂಗ್ರಹಿಸಬಹುದು. ಕಂಪ್ಯೂಟರ್ನಲ್ಲಿ ಅಗತ್ಯವಾದ ಪ್ರೋಗ್ರಾಮನ್ನು ಶಾಶ್ವತವಾಗಿ ಸಂಗ್ರಹಿಸಲ್ಪಟ್ಟಿದ್ದರೆ ಅದಕ್ಕೆ ಫರ್ಮ್ ವೇರ್ ಎನ್ನುವರು. ಇದು ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ. ಕಂಪ್ಯೂಟರ್ನ ಹಾರ್ಡ್ವೇರ್ ಯಾವುದಲ್ಲ ಅಂತ ಹೇಳಿದ್ರೆ CPU, ಮಾನಿಟರ್, ಕೀಬೋರ್ಡ್, ಡಿಸ್ಕ್ ಡ್ರೈವ್, ಜೋಡಿಸಿದ ಮೌಸ್, ಪ್ರಿಂಟರ್, ಸ್ಕ್ಯಾನರ್, ಜಾಯ್ಸ್ಟಿಕ್, ಇದೆಲ್ಲ ಕಂಪ್ಯೂಟರ್ನ ಹಾರ್ಡ್ವೇರ್. ಇದನ್ನು ಕೂಡ ಕೇಳಿದ್ದಾರೆ. ಕಂಪ್ಯೂಟರ್ನ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಹೇಳ್ಬೋದು. ಕಂಪ್ಯೂಟರ್ನ ಹಾರ್ಡ್ವೇರ್ ಏನೆಲ್ಲ ಕೆಲಸ ಮಾಡುತ್ತೆ ನೋಡೋಣ. CPU ಕೇಂದ್ರ ಸಂಸ್ಕರಣಾ ವಿಭಾಗ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಪರ್ಸನಲ್ ಕಂಪ್ಯೂಟರ್ಗಳಲ್ಲಿ CPU ಮೈಕ್ರೋ ಪ್ರೊಸೆಸರ್ ಆಗಿ ಇರುತ್ತದೆ. ತುಂಬ ಬಾರಿ ಕೇಳಿದ್ದಾರೆ. ಇದರಲ್ಲಿ ಲಕ್ಷಾಂತರ ವಿದ್ಯುತ್ ಮಂಡಲಗಳು ಒಂದೇ ಚಿಪ್ನಲ್ಲಿ ಮುದ್ರಿತವಾಗಿರ್ತವೆ. ಕೀಬೋರ್ಡ್ ಇದನ್ನು 1870ರಲ್ಲಿ ವಿನ್ಯಾಸಗೊಳಿಸಲಾಯಿತು. ಇತ್ತೀಚೆಗೆ ಸುಲಭವಾಗಿ ಬಳಸಬಹುದಾದ ಡೋರಾಕ್ ವಿನ್ಯಾಸವನ್ನು ಮಾಡಲಾಗಿದೆ. DVORAK. ಕಂಪ್ಯೂಟರ್ನ 5 ವಿಭಾಗಗಳನ್ನು ನೋಡುವ. ಔಟ್ಪುಟ್ ಅಂದರೆ ಹೊರ ಹಾಕುವ ವಿಭಾಗ. ಇನ್ಪುಟ್ ಉಣಿಸುವ ವಿಭಾಗ ಅಂದರೆ ಒಳಗಡೆ ಇನ್ಬಿಲ್ಟ್ ಮಾಡುವಂಥದ್ದು. ಸ್ಮರಣೆ ಮೆಮೊರಿ ವಿಭಾಗ. ಕಂಟ್ರೋಲ್ ನಿಯಂತ್ರಣ ವಿಭಾಗ. ಗಣಿತ ಮತ್ತು ತರ್ಕದ ಅರಥ್ಮೆಟಿಕ್ ಆ್ಯಂಡ್ ಲಾಜಿಕ್ ವಿಭಾಗ. ಈ ಥರ 5 ವಿಭಾಗ ಕಂಪ್ಯೂಟರ್ಲಿದೆ. ಅದರಲ್ಲಿ ಇನ್ಪುಟ್ ವಿಭಾಗದಲ್ಲಿ ಕಂಪ್ಯೂಟರ್ಗೆ ಮಾಹಿತಿ ಉಣಿಸುವ ಸಾಧನವಾಗಿದೆ, ಅಂದರೆ ಮಾಹಿತಿನ ಕೊಡುವಂಥದ್ದು. ಎಕ್ಸಾಂಪಲ್ ಇನ್ಪುಟ್ ಯಾವುದೆಲ್ಲ ಬರುತ್ತೆ? ಕೀಬೋರ್ಡ್, ಮೌಸ್ ಇರ್ಬೋದು, ಫ್ಲಾಪಿ ಡಿಸ್ಕ್ ಇರ್ಬೋದು, ಸ್ಕ್ಯಾನರ್, ಮೈಕ್ರೋಫೋನ್, ಇದೆಲ್ಲ ಇನ್ಪುಟ್ ವಿಭಾಗದಲ್ಲಿ ಬರುತ್ತೆ. ಔಟ್ಪುಟ್ ನೋಡೋದಾದರೆ ಕಂಪ್ಯೂಟರ್ನಿಂದ ಸಂಸ್ಕರಿಸಿದ ಮಾಹಿತಿಯನ್ನು ಹೊರ ಹಾಕುವ ಸಾಧನ, ಅಂದರೆ ಅದರಲ್ಲಿ ಏನು ರೆಡಿ ಇರುತ್ತೆ ಅದು ನಾವು ತಗೊಳ್ಳೋದು. ಎಕ್ಸಾಂಪಲ್ ಪ್ರಿಂಟರ್ ಹೌದು, ಸ್ಪೀಕರ್ ಹೌದು, ಮೋಡೆಮ್ ಹೌದು, ರೋಬೋಟ್ಗಳೆಲ್ಲ ಕಂಪ್ಯೂಟರ್ನ ಔಟ್ಪುಟ್ ವಿಭಾಗದಲ್ಲಿ ಬರುತ್ತೆ. ಇದ್ರ ಮೇಲೆ ಹಲವು ಬಾರಿ ಪ್ರಶ್ನೆ ಕೇಳಿದ್ದಾರೆ. ಮೆಮೊರಿ ಭಾಗದಲ್ಲಿ ಏನಿರುತ್ತೆ? ಕಂಪ್ಯೂಟರ್ನ ಸ್ಮರಣಾ ವಿಭಾಗದಲ್ಲಿ ದತ್ತಾಂಶಗಳು ಹಾಗೂ ಆಯಾ ಸಮಯಕ್ಕೆ ಅಗತ್ಯವಾದ ಪ್ರೋಗ್ರಾಮ್ಗಳು ಸಂಗ್ರಹವಾಗುತ್ತವೆ. CPU ಇದು ಕಂಪ್ಯೂಟರ್ನ ಮೂಲ ಕೇಂದ್ರ. ಇದು ಕಂಪ್ಯೂಟರ್ನ ಮೆದುಳು ಅಂತೇಳಿ CPUಗೆ ಹೇಳ್ತೀವಿ. CPUನಲ್ಲಿ 2 ವಿಭಾಗವಿದೆ. ಗಣಿತ ಮತ್ತು ತರ್ಕದ ವಿಭಾಗ, ALU ಅಂತ ಹೇಳ್ತೀವಿ. ಇನ್ಪುಟ್ ವಿಭಾಗದಿಂದ ಬಂದ ವಿಷಯಗಳ ಮೇಲೆ ಗಣಿತ ಮತ್ತು ತರ್ಕಬದ್ಧ ಸಂಸ್ಕರಣೆಯನ್ನು ಮಾಡುತ್ತದೆ. ನಿಯಂತ್ರಣ ವಿಭಾಗ, CU ನಿರ್ದೇಶನಗಳನ್ನು ಗ್ರಹಿಸಿ ಕಂಪ್ಯೂಟರ್ನ ಇತರ ವಿಭಾಗಗಳಿಗೆ ಕಾರ್ಯನಿರ್ವಹಿಸುವ ಸೂಚನೆಗಳನ್ನು ನೀಡುತ್ತದೆ. ಕಂಪ್ಯೂಟರ್ ಪೀಳಿಗೆ ನೋಡೋದಾದರೆ 1ನೇ ಪೀಳಿಗೆ 1946ರಿಂದ 1954. 2ನೇ ಪೀಳಿಗೆ ಕಂಪ್ಯೂಟರ್ ಎಂದು 1955ರಿಂದ 1964. 3ನೇ ಪೀಳಿಗೆ 1965ರಿಂದ 1974. 4ನೇ ಪೀಳಿಗೆ 1975 ಪ್ರಸ್ತುತ, ಅಂದರೆ ಜನ್ರೇಷನ್ ಅಂತೇಳಿ ಪೀಳಿಗೆ ಅಂತ ಹೇಳಿದ್ರೆ. 5ನೇ ಪೀಳಿಗೆ ಕಂಪ್ಯೂಟರ್ ಪ್ರಸ್ತುತ ಮತ್ತು ಭವಿಷ್ಯ ಇದೆ. ಕಂಪ್ಯೂಟರ್ನ ವರ್ಗೀಕರಣ ಮಾಡೋದಾದರೆ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ಬೋದು, ಲ್ಯಾಪ್ಟಾಪ್ಗಳು, ಹ್ಯಾಂಡ್ ಹೆಲ್ಡ್, ಟ್ಯಾಬ್ಲೆಟ್ PC, ಮಿನಿ ಕಂಪ್ಯೂಟ್ರು, ಮೇನ್ ಫ್ರೇಮ್ ಕಂಪ್ಯೂಟ್ರು, ಸೂಪರ್ ಕಂಪ್ಯೂಟ್ರು, ಈ ಥರ ಹಲವಾರು ಇದೆ. ಸೂಪರ್ ಕಂಪ್ಯೂಟ್ರು, ಭಾರತದ ಮೊದಲ ಸೂಪರ್ ಕಂಪ್ಯೂಟ್ರು ಪರಮ್ 8000. ಇದನ್ನು 1991ರಲ್ಲಿ ವಿಜಯ ಭರತ್ಕರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಇದರ ಮೇಲೂ ಪ್ರಶ್ನೆಗಳು ಬಂದಿದೆ. ನೆಕ್ಸ್ಟ್ ಬಂದಿದ್ದು ಪರಮ್ ಯುವ ಅಂತೇಳಿ ಎಂಬುದು ಇತ್ತೀಚೆಗೆ ಆವೃತ್ತಿ. ಚೀನಾ ದೇಶದ ತೈನೆ 2 ಎಂಬ ಸೂಪರ್ ಕಂಪ್ಯೂಟರ್ ಜಗತ್ತಿನ ಮೊದಲ ಸ್ಥಾನದಲ್ಲಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ. ಕಂಪ್ಯೂಟರ್ನಲ್ಲಿ ಬಿಟ್ ಮತ್ತು ಬೈಟ್. ಕಂಪ್ಯೂಟರ್ನಲ್ಲಿ ಸ್ಮರಣಾ ಕೇಂದ್ರದಲ್ಲಿ ದತ್ತಾಂಶಗಳು ನಿರ್ದೇಶಗಳನ್ನು ಬೈನರಿ ದ್ವಿಮಾನ ಪದ್ಧತಿಯಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಈ ಸ್ಮರಣಾ ಕೇಂದ್ರ ಮೂಲ ಘಟಕವನ್ನು ದ್ವಿಮಾನ ಪದ್ಧತಿಯಲ್ಲಿ ಬಿಟ್ ಅಥವಾ ಒಂದು ತುಂಡು ಅಂತಾರೆ. 8 ಬಿಟ್ಗಳು ಅಂತ ಹೇಳಿದ್ರೆ 1 ಬೈಟಿಗೆ ಸಮ.
1024 ಬೈಟ್ಗಳಂತ ಹೇಳಿದ್ರೆ 1 ಕಿಲೋಬೈಟಿಗೆ ಸಮ, ಅಂದರೆ KB ಅಂತೇಳಿ ಹೇಳ್ಬೋದು. 1024 ಕಿಲೋಬೈಟ್ ಅಂದರೆ KB ಅಂದರೆ 1 ಮೆಗಾಬೈಟ್ಗೆ ಸಮ, 1 MB. 1024 ಮೆಗಾಬೈಟ್ ಅಂದರೆ 1 ಗಿಗಾಬೈಟ್ಗೆ ಸಮ. 1024 ಮೆಗಾಬೈಟ್ ಅಂದರೆ MB ಅಂದರೆ 1 ಗಿಗಾಬೈಟ್, 1 GB ಸಮ. 1024 ಗಿಗಾಬೈಟ್ ಅಂತ ಹೇಳಿದ್ರೆ 1024 GB ಅಂದರೆ 1 ಟೆರಾಬೈಟ್ಗೆ ಸಮ, ಅಂದರೆ 1 TBಗೆ ಸಮ. ಆಪರೇಟಿಂಗ್ ಸಿಸ್ಟಮ್ ಬಗೆಗಳು: ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್, ಮ್ಯಾಕ್, ಲಿನಕ್ಸ್. ಡಾಸ್ ಮತ್ತು ವಿಂಡೋಸನ್ನು ಬರೆದದ್ದು ಮೈಕ್ರೋಸಾಫ್ಟ್. ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ 2000, ವಿಂಡೋಸ್ XP, ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10. ವಿಂಡೋಸ್ 2000ರಲ್ಲಿ ಸ್ಪೆಲ್ಲಿಂಗ್ ತಪ್ಪಾದರೆ ತಿದ್ದಿ ಅದನ್ನು ಪತ್ತೆ ಹಚ್ಚುವ ಅಡ್ಡ ಕೆಂಪು ಗರೆ ಬಂದು ಸರಿ ಇಲ್ಲ ಎಂದು ತೋರಿಸ್ತದೆ. ಇದರಿಂದ ಅದನ್ನು ಸರಿಪಡಿಸಬಹುದು. ಅಂದರೆ ವಿಂಡೋಸ್ 2000 ಈ ಪ್ರಶ್ನೆ ಬಹಳ ಬಾರಿ ಕೇಳಿರುವಂಥ ಪ್ರಶ್ನೆ. ನೆಕ್ಸ್ಟ್ MS ವರ್ಡ್ನ ಶಾರ್ಟ್ಕಟ್ ಕೀ ಬಗ್ಗೆ ತಿಳ್ಕೊಳ್ಳೋಣ, ಯಾವ ರೀತಿ ಯೂಸ್ ಆಗುತ್ತೆ. ಇದನ್ನು ಕೂಡ ಹಲವು ಬಾರಿ. MS ವರ್ಡ್ನ ಶಾರ್ಟ್ಕಟ್ ಕೀ ಮತ್ತು ಅವುಗಳ ಬಳಕೆ. Ctrl+A ಸಂಪೂರ್ಣ ದಸ್ತಾವೇಜನ್ನು ಆಯ್ಕೆ ಮಾಡಲು ಬಳಸಲಾಗುತ್ತದೆ. Ctrl+B ಆಯ್ಕೆ ಮಾಡಿದ ಟೆಕ್ಸ್ಟನ್ನು ಬೋಲ್ಡ್ ಮಾಡಲು ಉಪಯೋಗಿಸ್ತಾರೆ. Ctrl+C ಆಯ್ಕೆ ಮಾಡಿದ ಟೆಕ್ಸ್ಟನ್ನು ಕಾಪಿ ಮಾಡುವುದು. Ctrl+D ಫಾಂಟ್ ಡೈಲಾಗ್ ಬಾಕ್ಸ್. Ctrl+E ಅಲೈನ್ ಸೆಂಟರ್. Ctrl+F ಆಕ್ಟಿವೇಟಿಂಗ್ ಪೇಂಟ್ ಜಾಬನ್ನು ತೆರೆದು ನೋಡಿ ಮತ್ತು ರೀಪ್ಲೇಸ್ ಮಾಡೋದು. Ctrl+G ಡೈಲಾಗ್ ಬಾಕ್ಸ್ನಲ್ಲಿ ಆಕ್ಟಿವೇಟಿಂಗ್ ಗೋ ಟು ಜಾಬನ್ನು ತೆರೆದು ನೋಡಿ ರೀಪ್ಲೇಸ್ ಮಾಡೋದು. Ctrl+H ಡೈಲಾಗ್ ಬಾಕ್ಸ್ನಲ್ಲಿ ಆಕ್ಟಿವೇಟಿಂಗ್ ಟ್ಯಾಬನ್ನು ತೆರೆದು ನೋಡಿ ಮತ್ತು ರೀಪ್ಲೇಸ್ ಮಾಡೋದು. Ctrl+I ಇಟ್ಯಾಲಿಕ್. Ctrl+J ಅಲೈನ್ ಜಸ್ಟಿಫೈ. Ctrl+K ಹೈಫರ್ ಲಿಂಕ್ ಸೇರ್ಪಡೆ. Ctrl+L ಎಡ ಜೋಡಣೆ. Ctrl+M ಎಡ ತುದಿ. Ctrl+N ಹೊಸ ದಾಖಲೆ. Ctrl+O ದಾಖಲೆ ತೆರೆಯುವುದು. Ctrl+P ಪ್ರಿಂಟ್ ಡಯಲಿಂಗ್ ಬಾಕ್ಸ್ ತೆರೆಯುವುದು. Ctrl+Q ಪ್ಯಾರಾಗ್ರಾಫ್ ಫಾರ್ಮ್ಯಾಟಿಂಗ್ ಮಾಡುವುದು. Ctrl+R ಆಯ್ಕೆ ಮಾಡಿದ ಪ್ಯಾರಾಗ್ರಾಫ್ನಲ್ಲಿ ಬಲಭಾಗದ ಜೋಡಣೆ. Ctrl+S ಅದೇ ಹೆಸರಿನಲ್ಲಿ ಡಾಕ್ಯುಮೆಂಟ್ ಸೇವ್ ಮಾಡಲು. Ctrl+T ಹ್ಯಾಂಗಿಂಗ್ ಇಂಡೆಂಟ್. ಇದು MS ವರ್ಡಲ್ಲಿ ಬರುವಂಥ ಕೀ. ಮೈಕ್ರೋಸಾಫ್ಟ್ ವರ್ಡ್ ಕಂಪನಿಯವರು ಅಭಿವೃದ್ಧಿಪಡಿಸಿದ ವರ್ಡ್ ಪ್ರೊಸೆಸರ್. ಇದನ್ನು 1983ರಲ್ಲಿ ಬಿಡುಗಡೆ ಮಾಡಲಾಯಿತು. ಇದರ ನಿರ್ವಹಣೆ ವ್ಯವಸ್ಥೆ ವಿಂಡೋಸ್ 8, ವಿಂಡೋಸ್ RT, ವಿಂಡೋಸ್ ಸರ್ವರ್ 2012, ವಿಂಡೋಸ್ ಸರ್ವರ್ 2008, R2, ವಿಂಡೋಸ್ 7. ಮೈಕ್ರೋಸಾಫ್ಟ್ ಆಫೀಸ್ ಇದನ್ನು ಮೈಕ್ರೋಸಾಫ್ಟ್ ಕಂಪನಿ 1990 ನವೆಂಬರ್ 19ರಂದು ಬಿಡುಗಡೆ ಮಾಡಿತು. ಇದೊಂದು ದೈನಂದಿನ ಉಪಯೋಗಿಕ ಗಣಕ ತಂತ್ರಾಂಶವಾಗಿದೆ. ಇದು ಹಲವು ಭಾಷೆಗಳಲ್ಲಿ ಲಭ್ಯ ಹಾಗೂ ಕನ್ನಡ ಭಾಷೆಯಲ್ಲಿ ಬಳಸಬಹುದು. ಆಫೀಸ್ 2013 ಬಳಸಲಾಗುತ್ತಿದೆ. ಇತ್ತೀಚೆಗೆ ಮೈಕ್ರೋಸಾಫ್ಟ್ 2015 ಮೇ 14ರಂದು ಬಿಡುಗಡೆ ಮಾಡಿದೆ. MS ಪವರ್ ಪಾಯಿಂಟ್. ಮೈಕ್ರೋಸಾಫ್ಟ್ ಕಂಪನಿಯವರು ಮೇ 22, 1990ರಂದು ಮೈಕ್ರೋಸಾಫ್ಟ್ ಆಫೀಸ್ನ ಸೂಟ್ನ ಭಾಗವಾಗಿ ಬಿಡುಗಡೆ ಮಾಡಲಾಯಿತು. ಇದೊಂದು ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಆಗಿದೆ. MS ಪೇಂಟ್ ಇದೊಂದು ಕಂಪ್ಯೂಟರ್ ಗ್ರಾಫಿಕ್ಸ್ ಕಾರ್ಯಕ್ರಮ. ಮೈಕ್ರೋಸಾಫ್ಟ್ ವಿಂಡೋಸ್ನ ಎಲ್ಲ ಆವೃತ್ತಿ ಒಳಗೊಂಡಿದೆ. ಈ ಪ್ರೋಗ್ರಾಮ್ನ ವಿಂಡೋಸ್ ಬಿಟ್ ಮ್ಯಾಪ್ 24 ಬಿಟ್, 256 ಬಣ್ಣ, 16 ಬಣ್ಣ ಮತ್ತು ಮೋನೋಕ್ರೋಮನ್ನು ತೆರೆಯುವ ಸೇವ್ ಮಾಡಲಾಗಿದೆ. ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ ನಿರ್ದಿಷ್ಟ ಕೆಲಸಕ್ಕಾಗಿ ಬರೆದು ಸಿದ್ಧವಾದ ಪ್ರೋಗ್ರಾಮ್ಗಳು ಮಾರುಕಟ್ಟೆಯಲ್ಲಿ ದೊರಕುತ್ತವೆ. ಇವನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಎನ್ನುವರು. ಉದಾಹರಣೆಗೆ ಮೈಕ್ರೋಸಾಫ್ಟ್ ಕಂಪನಿಯ MS-DOS ಆಪರೇಟಿಂಗ್ ಸಿಸ್ಟಮ್ ಇಂಟೆಲ್ ಮೈಕ್ರೋಪ್ರೊಸೆಸರ್ ಇರುವ ಕಂಪ್ಯೂಟರ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಪ್ರತಿಯೊಂದು ಪುಟವನ್ನು ಹೀಗೆಂದು ಕರೆಯುತ್ತಾರೆ: ಸ್ಲೈಡ್. ಇದು ಸ್ಲೈಡ್ ಮತ್ತು ಹ್ಯಾಂಡ್ ಔಟ್ಸ್, ಸ್ಪೀಕರ್ ನೋಟ್ಸ್, ಔಟ್ಲೈನ್ಸ್. ಲೇಔಟ್, ಟೈಟಲ್, ಸಬ್ಟೈಟಲ್, ಟೆಕ್ಸ್ಟ್, ಚಿತ್ರಗಳ ಟೇಬಲ್ ಇತ್ಯಾದಿ ಅಂಶಗಳನ್ನು ಪ್ರೆಸೆಂಟೇಷನ್ ಟೆಂಪ್ಲೇಟ್ಗೆ ಬಳಸುವ ರೆಡಿಮೇಡ್ ಸ್ಮೈಲ್ನಲ್ಲಿ ಉಪಯೋಗಿಸ್ತಾರೆ. ಮುಂದಿನ ಅಡಗಿರುವ ಸ್ಲೈಡ್. ನೆಕ್ಸ್ಟ್ ಹಿಡನ್ ಸ್ಲೈಡ್ಗೆ ಹೋಗಲು ನಾವು ಬಳಸುವ ಅಕ್ಷರ H. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಪ್ರಿಂಟ್ ಮಾಡಲು ಒತ್ತುವ ಬಟನ್ Ctrl+P. ಸ್ಲೈಡ್ ಶೋವನ್ನು ನಿಲ್ಲಿಸಲು ಬಳಸುವುದು ಪ್ರೆಸ್ ಎಸ್ಕೇಪ್. ಸ್ಲೈಡ್ ಶೋವನ್ನು ಆರಂಭಿಸಲು ಬಳಸುವುದು ಸ್ಲೈಡ್ ಶೋ ಐಕಾನ್ ಮೇಲೆ ಕ್ಲಿಕ್ ಮಾಡುವುದು. ಸ್ಲೈಡ್ ಶೋನ ನಿರಂತರವಾಗಿ ಪುನರಾವರ್ತನೆಯಾಗಲು ಮಾಡಬೇಕಾಗುವುದು ರಿಪೀಟ್ ಕಂಟಿನ್ಯೂಯಸ್ಲಿ. ಅನಿಮೇಷನ್ ಸ್ಕೀಮನ್ನು ಈ ಕೆಳಗಿನ ಯಾವ ವಿಧದ ಪ್ರೆಸೆಂಟೇಷನ್ಗಾಗಿ ಬಳಸುತ್ತಾರೆ? ಎಲ್ಲ ಸ್ಲೈಡ್, ಸೆಲೆಕ್ಟ್ ಸ್ಲೈಡ್ಗಳು ಮತ್ತು ಪ್ರಸ್ತುತ ಸ್ಲೈಡ್ಗಳು. ಎಲಿಪ್ಸೆ ಮೋಷನ್ ಎಂಬುದು ಪೂರ್ವ ನಿರ್ಧಾರಿತ ಅನಿಮೇಷನ್ ಸ್ಕೀಮ್. ಸ್ಪೂಲಿಂಗ್ ಎಂಬುದರ ವಿಸ್ತೃತ ರೂಪ.
ಸೈಮಿಲ್ಟೇನಿಯಸ್ಲಿ ಫೆರಿಫೆರಿಯಲ್ ಆಪರೇಷನ್ ಆನ್ಲೈನ್, ಡಿಸ್ಕ್ ಮೇಲೆ ಬರೆದು ಅಥವಾ ಓದಬಹುದಾದ ಸಣ್ಣ ಬ್ಲಾಕ್ ಸೆಕ್ಟರ್, ವೆಬ್ ಪುಟಗಳನ್ನು ನೋಡಲು ಬಳಸುವ ಕಾರ್ಯಕ್ರಮ ಬ್ರೌಸರ್, ಸೆಮಿಕಂಡಕ್ಟರ್ ಮೆಮೊರಿ ರ್ಯಾಮ್. ಯಾವ ಪೀಳಿಗೆಯ ಕಂಪ್ಯೂಟರ್ನಲ್ಲಿ ಐಸಿ ಇಂಟಿಗ್ರೇಟೆಡ್ ಚಿಪ್ಸ್ ಬಳಸಲಾಯಿತು? 3ನೇ ಪೀಳಿಗೆಯಲ್ಲಿ. ಇದು ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ. ಅತಿ ಉನ್ನತ ಭಾಷೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಮೆಷಿನ್ ಇಂಡಿಪೆಂಡೆಂಟ್. ಕಂಪ್ಯೂಟರ್ನಲ್ಲಿ ಮಾಹಿತಿಗಳು ಶೇಖರಣೆ ಆಗುವ ನಮೂನೆ ಡೈರೆಕ್ಟರಿ. TCP ಎಂಬುದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಕಂಪ್ಯೂಟರ್ನ ಮೆಮೊರಿಯಲ್ಲಿ ಸಂಗ್ರಹಣೆಯಾದ ಟೆಕ್ಸ್ಟ್ ಹೈಪರ್ ಟೆಕ್ಸ್ಟ್. ಕನ್ನಡ ಕಚೇರಿ ನೋಡೋದಾದರೆ ಅಂದರೆ ಕನ್ನಡ ಸಾಫ್ಟ್ವೇರ್ ಇದೆ ಕಂಪ್ಯೂಟರಲ್ಲಿ. ಕನ್ನಡ ಕಚೇರಿಯು ಕರ್ನಾಟಕ ಸರ್ಕಾರದ ಆಡಳಿತ ಕಚೇರಿಗಳ ಉಪಯೋಗಕ್ಕಾಗಿ ವಿಶೇಷವಾಗಿ ಹೊರತಂದ ಸಾಫ್ಟ್ವೇರ್ ಆಗಿದೆ. ಕನ್ನಡ ಕಚೇರಿ ಇದು ಇಂಡಿಯನ್ ಸಾಫ್ಟ್ವೇರ್ ಲ್ಯಾಬೊರೇಟರಿ ಎಂಬ ಸಂಸ್ಥೆ ಹೊರತಂದ ಕನ್ನಡ ಕಚೇರಿ ಸಾಫ್ಟ್ವೇರ್. ವಾಣಿಜ್ಯ, ಬ್ಯಾಂಕಿಂಗ್, ಸರ್ಕಾರಿ ಆಡಳಿತ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸಲು ಅನುಕೂಲ ಮಾಡಿದೆ. ಇದು ಮೈಕ್ರೋಸಾಫ್ಟ್ ವಿಂಡೋಸ್ನ ಮೇಲೆ ಓಡಾಡಬಲ್ಲ ಸಾಫ್ಟ್ವೇರ್ ಆಗಿದೆ. ನುಡಿ ಸಾಫ್ಟ್ವೇರ್, ನುಡಿ ತಂತ್ರಾಂಶ ಕರ್ನಾಟಕ ಸರ್ಕಾರದ ಒಡೆತನದ ಸಾಫ್ಟ್ವೇರ್ ಆಗಿದೆ ಮತ್ತು ಉಚಿತವಾಗಿ ದೊರಕುತ್ತಿದೆ. ಕರ್ನಾಟಕ ಸರ್ಕಾರ ಆದೇಶದ ಮೇರೆಗೆ ನುಡಿ ತಂತ್ರಾಂಶವನ್ನು ಕನ್ನಡ ಗಣಕ ಪರಿಷತ್ತು ಎಂಬ ಕನ್ನಡ ಗಣಕ ಪರಿಷತ್ತು ಅಭಿವೃದ್ಧಿಪಡಿಸಿದೆ. ನುಡಿ ಸರ್ಕಾರದ ಮಾನಕ ಕನ್ನಡ ಲಿಪಿ ತಂತ್ರಾಂಶ. ಕರ್ನಾಟಕ ನಿಗದಿಪಡಿಸಿದ ಸ್ಟ್ಯಾಂಡರ್ಡ್ ಬಳಸಿ ಈ ನುಡಿ ಸಾಫ್ಟ್ವೇರ್ ತಯಾರಿಸಲಾಗಿದೆ. ನುಡಿಯನ್ನು ಪದ ಸಂಸ್ಕರಣೆ, ದತ್ತ ಸಂಸ್ಕರಣೆ, ಇಂಟರ್ನೆಟ್ ಮೊದಲಾದ ಎಲ್ಲ ಕೆಲಸಗಳಿಗೂ ಬಳಸಿಕೊಳ್ಳಬಹುದು. ನುಡಿ ತಂತ್ರಾಂಶವು ವಿಂಡೋ ಆಧಾರಿತ ದತ್ತಾಂಶ ಆಧಾರಿತ ವ್ಯವಸ್ಥೆಗಳಾದ ಒರಾಕಲ್, SQL, DBE ಇತ್ಯಾದಿ. ಇದು ಮೈಸ್ಕೇಲ್ಗೆ ಬೆಂಬಲಿಸುತ್ತದೆ. ಬರಹ ಕನ್ನಡದ ಪ್ರಥಮ ಉಚಿತ ಗಣಕ ಮುದ್ರಣ ಸಾಫ್ಟ್ವೇರ್. ಬರಹ ಮೊಟ್ಟಮೊದಲ ಬಾರಿಗೆ 1988 ಜನವರಿಯಲ್ಲಿ ಬಿಡುಗಡೆಯಾಯಿತು. ಬರಹದ ಕರ್ತೃ ಶೇಷಾದ್ರಿ ವಾಸು ಚಂದ್ರಶೇಖರ್. ಶೇಷಾದ್ರಿ ವಾಸು ಚಂದ್ರಶೇಖರ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪದವಿ ಪಡೆದರು. ವಿದೇಶದ ಅನೇಕ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಬರಹ 10.0 ಕನ್ನಡ, ದೇವನಾಗರಿ ಲಿಪಿ, ತಮಿಳು, ತೆಲುಗು, ಮಲಯಾಳಂ, ಗುಜರಾತಿ, ಗುರುಮುಖಿ, ಅಸ್ಸಾಮಿ ಮತ್ತು ಒರಿಯಾ ಲಿಪಿಗಳಿಗೆ ಸಹಕರಿಸುತ್ತದೆ. ಬರಹ ಗಣಕಯಂತ್ರದ ಕಡತಗಳಲ್ಲಿ ಭಾರತೀಯ ಭಾಷೆಗಳ ಅಕ್ಷರಗಳನ್ನು ಮೂಡಿಸಲು ಉಪಯೋಗಿಸಬಹುದಾದ ಒಂದು ತಂತ್ರಾಂಶ. ಬರಹದ ಅತ್ಯಂತ ವಿನೂತನ ಆವೃತ್ತಿ ಎಂದರೆ ಬರಹ 10.0 ಆಗಿದೆ. ಬರಹದ ಕೆಲವು ಆವೃತ್ತಿಗಳು ಉಚಿತ, ಕೆಲವು ವೈಶಿಷ್ಟ್ಯತೆಗಳನ್ನು ಹಣ ನೀಡಿ ಪಡೆಯಬೇಕಾಗಿದೆ. ಕಣಜ ಕರ್ನಾಟಕ ಸರ್ಕಾರದ ಜ್ಞಾನ ಆಯೋಗದ ಯೋಜನೆ ರೂಪಿಸಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯು IIITB ಜಾರಿಗೊಳಿಸಿರುವ ಅಂತರ್ಜಾಲ ಕನ್ನಡ ಜ್ಞಾನಕೋಶವಾಗಿದೆ. 2009 ಡಿಸೆಂಬರ್ 5ರಂದು ಕನ್ನಡದ ವಿದ್ಯುನ್ಮಾನ ಜ್ಞಾನಕೋಶ ಕಣಜಕ್ಕೆ ಚಾಲನೆ ದೊರೆತು ಸಾಹಿತಿ ಗೋರೂರು ಚೆನ್ನಬಸವಪ್ಪ ಅವರು ಕಣಜಕ್ಕೆ ಹೆಸರಿಡಲು ಸಲಹೆ ನೀಡಿದರು. ಕಣಜ ಅಂತರ್ಜಾಲ ಕನ್ನಡದ ಜ್ಞಾನಕೋಶ. IRI ಇಂಟರ್ನಲ್ ರಿಸೋರ್ಸ್ ಐಡೆಂಟಿಫೈರ್. ಇದನ್ನು 2005ರಲ್ಲಿ ಇಂಟರ್ನೆಟ್ ಇಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್ ಇರಿಸಿದರು. ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಅಂತರ್ಜಾಲ ಸೇವಾ ಸಂಸ್ಥೆಗಳು. ಇವು ಜನಸಾಮಾನ್ಯರಿಗೆ ಮತ್ತು ಉದ್ಯಮ ವ್ಯವಹಾರ ಬಳಕೆಗೆ ಸೂಕ್ತವಾದ ವಿವಿಧ ಅಂತರ್ಜಾಲ ಸೇವೆಗಳನ್ನು ನೀಡುವುದು ಈ ಸಂಸ್ಥೆಗಳ ಪ್ರಮುಖ ಉದ್ದೇಶವಾಗಿದೆ. ಭಾರತ ಸರ್ಕಾರವು 1996-98ರಲ್ಲಿ ಭಾರತದ ಖಾಸಗಿ ಸಂಸ್ಥೆಗಳು ಈ ಅಂಚೆ ಸೇವೆಯನ್ನು ನೀಡಲು ಅನುಮತಿ ನೀಡಿತು. ಹೀಗೆ ಅನುಮತಿ ಪಡೆದ ಮೊದಲ ಸಂಸ್ಥೆಗಳಲ್ಲಿ ಬೆಂಗಳೂರಿನ ಮಣಿಪಾಲ್ ಕಂಟ್ರೋಲ್ ಡಾಟ್ ಸಂಸ್ಥೆಯಾಗಿರುವ ಕರ್ನಾಟಕದ ಹೆಮ್ಮೆಯ ಸಂಗತಿಯಾಗಿದೆ. ನೆಟ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. PAN ಪರ್ಸನಲ್ ಏರಿಯಾ ನೆಟ್ವರ್ಕ್. ಇಟ್ ಈಸ್ ಕನೆಕ್ಷನ್ ಆಫ್ ಕಂಪ್ಯೂಟರ್ ಆರ್ ಡಿವೈಸ್ ದಟ್ ಆರ್ ಕ್ಲೋಸ್ ಟು ಎ ಪರ್ಸನ್. ವ್ಯಕ್ತಿಗೆ ಸಂಪರ್ಕ, ಹತ್ತಿರದಲ್ಲಿರುವ ಸಂಬಂಧಿಸಿದ ಗಣಕಯಂತ್ರ ಮತ್ತು ಸಾಧನಗಳಿಗೆ ಸಂಪರ್ಕ ಕಲ್ಪಿಸಿದ್ದು. ಗಣಕಯಂತ್ರ, ಟೆಲಿಫೋನ್, ಫ್ಯಾಕ್ಸ್, ಪ್ರಿಂಟರ್ಸ್ ಇತ್ಯಾದಿ. ಇದರ ವ್ಯಾಪ್ತಿ 10 ಮೀಟರ್. LAN ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ. ಒಂದು ಕಚೇರಿ ಅಥವಾ ಒಂದು ಕಂಪನಿಯ ಕಂಪ್ಯೂಟರ್ಗಳನ್ನು ಪರಸ್ಪರ ಸೇರ್ಪಡಿಸುವ ನೆಟ್. ಉದಾಹರಣೆ ಶಾಲೆ, ಕಚೇರಿ, ಆಸ್ಪತ್ರೆ. WAN ವೈಡ್ ಏರಿಯಾ ನೆಟ್ವರ್ಕ್. ಇದು ಒಂದು ವಿಸ್ತಾರವಾದ ಭೌಗೋಳಿಕ ಪ್ರದೇಶದಲ್ಲಿರುವ ನಗರಗಳು, ದೇಶಗಳು ಮತ್ತು ಖಂಡಗಳನ್ನು ಸಂಪರ್ಕಿಸುವ ವ್ಯಾಪ್ತಿ ಹೊಂದಿರುವ ಸಂಪರ್ಕ ಜಾಲವು ವಿಸ್ತೃತ ಪ್ರದೇಶ ಸಂಪರ್ಕ. HAN ಹೌಸ್ ಏರಿಯಾ ನೆಟ್ವರ್ಕ್. ಇದು ಮನೆಯಲ್ಲಿ ಸ್ಥಳೀಯ ಪ್ರದೇಶ ಸಂಪರ್ಕ ಕಲ್ಪಿಸುವ ಸಂಪರ್ಕ ಜಾಲ. ಇದು ಮನೆಯಲ್ಲಿರುವ ಸಾಧನಗಳಾದ ವೈಯಕ್ತಿಕ ಕಂಪ್ಯೂಟರ್, ಫೋನ್, ಫ್ಯಾಕ್ಸ್ ಮತ್ತು ಪ್ರಿಂಟರ್ಸ್ಗಳಿಗೆ ಸಂಪರ್ಕ ಕಲ್ಪಿಸುವುದು. MAN ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಒಂದು ನಗರದ ವಿಸ್ತೃತ ಭೌಗೋಳಿಕ ಪ್ರದೇಶವನ್ನು ಸಂಪರ್ಕಿಸುವ ಸಂಪರ್ಕ ಜಾಲವಾಗಿದೆ. ಮಹಾನಗರ ಪಾಲಿಕೆಯು ನಗರಗಳಲ್ಲಿ ಸಂಪರ್ಕ ಕಲ್ಪಿಸುತ್ತವೆ. GAN ಗ್ಲೋಬಲ್ ಏರಿಯಾ ನೆಟ್ವರ್ಕ್. ಉಪಗ್ರಹಗಳನ್ನು ಬಳಸಿ ಜಾಗತಿಕವಾಗಿ ಮೊಬೈಲ್ ಸಂಪರ್ಕ ಕಲ್ಪಿಸುವ ಸಂಪರ್ಕ ಜಾಲವಾಗಿದೆ. GAN ಕನೆಕ್ಟ್ಸ್ ಮೊಬೈಲ್ ಅಕ್ರಾಸ್ ದ ಗ್ಲೋಬ್ ಯೂಸಿಂಗ್ ಸ್ಯಾಟಲೈಟ್. ವರ್ಲ್ಡ್ ವೈಡ್ ವೆಬ್. WWW ವರ್ಲ್ಡ್ ವೈಡ್ ವೆಬ್. ಭೌಗೋಳಿಕವಾಗಿ ಬೇರೆ ಬೇರೆ ತಾಣಗಳಲ್ಲಿ ಹಂಚಿ ಹರಡಿದ ಮಾಹಿತಿಯ ಬ್ರಹ್ಮಾಂಡ ಸೃಷ್ಟಿಸಿ ಖಂಡದಾಚೆಗಿರುವ ಜನ ಕೂಡ ಈ ಮಾಹಿತಿಯನ್ನು ಸುಲಭವಾಗಿ ಪಡೆಯುವಂತೆ ಮಾಡುವ ಬಗೆಯೇ ವರ್ಲ್ಡ್ ವೈಡ್ ವೆಬ್. ವೆಬ್ ದ್ವಿಮುಖ ಸಂಪರ್ಕ ಮಾಧ್ಯಮ. ವೆಬ್ ಮೂಲಕ ಮಾಹಿತಿಯನ್ನು ಜನಸಾಮಾನ್ಯರು ಒದಗಿಸುತ್ತಾರೆ, ಜನಸಾಮಾನ್ಯರು ಮಾಹಿತಿ ಪಡೆಯುವವರಾಗಿರುತ್ತಾರೆ. ವರ್ಲ್ಡ್ ವೈಡ್ ವೆಬ್ನಲ್ಲಿ ಲಿಂಕ್ ಅಥವಾ ಕೊಂಡಿ ಇದ್ದು ಒಂದು ಪುಟದಿಂದ ಮತ್ತೊಂದು ಪುಟಕ್ಕೆ ಸುಲಭವಾಗಿ ಜಿಗಿಯಬಹುದು. WWWನ ಸಂಶೋಧಕ
ಟಿಮ್ ಬರ್ನರ್ಲಿ ಇಂಟರ್ನೆಟ್. ಕಂಪ್ಯೂಟರ್ ನಡುವೆ ಸಂಪರ್ಕ ಕಲ್ಪಿಸಿ ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಲಾಗುತ್ತದೆ. ಇದಕ್ಕೆ ಕಂಪ್ಯೂಟರ್ ಜಾಲ ಅಥವಾ ನೆಟ್ವರ್ಕ್ ಎನ್ನುತ್ತಾರೆ. ಇಂಟರ್ನೆಟ್ ಅನ್ನು ಇಂಟರ್ ಕಮ್ಯುನಿಕೇಷನ್ ಮತ್ತು ನೆಟ್ವರ್ಕ್ ಎಂಬ ಪದಗಳಿಂದ ಕೂಡಿದ್ದು ಇದನ್ನು ಎ ನೆಟ್ವರ್ಕ್ ಆಫ್ ನೆಟ್ವರ್ಕ್ ಎಂದು ಕರೆಯುತ್ತಾರೆ. ನೆಟ್ವರ್ಕ್ TCP/IP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇಂಟರ್ನೆಟ್ ಪ್ರೋಟೋಕಾಲ್. ಪ್ರೋಟೋಕಾಲ್ಸ್ ಎಂದರೆ ಈ ನೆಟ್ವರ್ಕ್ಗಳೆಲ್ಲವೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಬಳಸುವ ನಿಯಮಾವಳಿಗಳು. ಪ್ರೋಟೋಕಾಲ್ ಅನ್ನು ನೆಟ್ವರ್ಕ್ ಭಾಷೆ ಎನ್ನಬಹುದು. ARPANET ದ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್. ಪ್ರೋಟೋಕಾಲ್ ಸೂಟ್ TCP/IP ಯನ್ನು ಜಾರಿಗೆ ತಂದ ಮೊದಲ ನೆಟ್ವರ್ಕ್. ಇದು 1969ರಲ್ಲಿ ಆರಂಭವಾಯಿತು. ARPANET ಆರಂಭಿಕವಾಗಿ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಭಿವೃದ್ಧಿಪಡಿಸಿದರು. ನಂತರ ಇದು ಇಂಟರ್ನೆಟ್ ಅಭಿವೃದ್ಧಿ ಪೂರಕವಾಯಿತು. URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದನ್ನು ಕನ್ನಡದಲ್ಲಿ ಏಕರೂಪದ ಸಂಪನ್ಮೂಲ ಸ್ಥಳಾದರ್ಶಕ ಅಥವಾ ಅನನ್ಯ ಸಂಪನ್ಮೂಲ ಸೂಚಿ ಎನ್ನುವರು. URL ಅನ್ನು ಸಂಪನ್ಮೂಲಗಳು ಎಲ್ಲಿವೆ ಎಂದು ಕಂಡುಹಿಡಿಯಲು ಉಪಯೋಗಿಸಲಾಗುವುದಲ್ಲದೆ ಈ ಸಂಪನ್ಮೂಲವನ್ನು ಪಡೆಯುವ ರೀತಿ ಪ್ರೋಟೋಕಾಲ್ ತಿಳಿಯಲು ಉಪಯೋಗಿಸಲಾಗುತ್ತದೆ. URL ಅನ್ನು 1994ರಲ್ಲಿ ಟಿಮ್ ಬರ್ನರ್ಲಿ ಮತ್ತು ಇಂಟರ್ನೆಟ್ ಇಂಜಿನಿಯರ್ ಟಾಸ್ಕ್ ಫೋರ್ಸ್ ಪ್ರಮಾಣೀಕರಿಸಿದರು. ಇದು ಕನ್ನಡ ವಿಕಿಪೀಡಿಯಾ ಎಂಬ ಅಂತರ್ಜಾಲದಿಂದ ಒಂದು ಸಂಪನ್ಮೂಲ ಭೂಮಿಯ ಯಾವುದೇ ಭಾಗದಿಂದ ಅಂತರ್ಜಾಲಕ್ಕೆ ಸಂಬಂಧ ಹೊಂದಿದ ಗಣಕಯಂತ್ರದ ಮೂಲಕ ಪಡೆಯಲು ಉಪಯೋಗಿಸಬಹುದು. ಒಂದು URLನಲ್ಲಿ ಇದರಲ್ಲಿ KN wikipedia.org ಎಂಬುದು ಸಂಪನ್ಮೂಲ ಜಾಗವನ್ನು ತಿಳಿಸಿದರೆ HTTP ಎಂಬುದು ಯಾವ ಕ್ರಮವನ್ನು ಅನುಸರಿಸಿ ಸಂಪನ್ಮೂಲ ಪಡೆಯಲು ತಿಳಿಸುತ್ತದೆ. ಇದು ಪ್ರೋಟೋಕಾಲ್ ಎನ್ನುವರು. ಸರ್ಚ್ ಇಂಜಿನ್. ಅಂತರ್ಜಾಲದ ವ್ಯಾಪ್ತಿ ವಿಶಾಲ. ಇದೊಂದು ಜ್ಞಾನ ಮಾಹಿತಿಯ ಸಾಗರವಿದ್ದಂತೆ. ನಮಗೆ ಬೇಕಾದ್ದನ್ನು ಹುಡುಕಲು ಸಹಕಾರಿಯಾಗುವಂತೆ ವೆಬ್ ಮೇಲೆ ಅನೇಕ ಬಗೆಯ ಸರ್ಚ್ ಇಂಜಿನ್ಸ್ ಎಂದು ಕರೆಯಲ್ಪಡುವ ಶೋಧಕ ಪ್ರೋಗ್ರಾಂಗಳು ಲಭ್ಯವಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಸರ್ಚ್ ಇಂಜಿನ್ಗಳು ಗೂಗಲ್ (66.44%), ಎರಡನೇದು ಬೈಡೋ BAIDU 11.15%, ಬಿಂಗ್ 10.29%, ಯಾಹೂ 9.31%, AOL 0.53%. ಇಮೇಲ್ ಎಲೆಕ್ಟ್ರಾನಿಕ್ ಮೇಲ್. ಇಂಟರ್ನೆಟ್ ಮೂಲಕ ಕಳಿಸುವ ಸಂದೇಶ. ಕಂಪ್ಯೂಟರ್ ನೆಟ್ವರ್ಕ್ ಮೂಲಕ ಸಂದೇಶಗಳನ್ನು ಫೈಲ್ಗಳನ್ನು ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಕಳಿಸುವುದಕ್ಕೆ ಇಮೇಲ್ ಎನ್ನುವರು. 1979ರಲ್ಲಿ ಭಾರತೀಯ ಮೂಲದ ಶಿವ ಅಯ್ಯಾದೊರೈ ಇಮೇಲ್ ಅಭಿವೃದ್ಧಿಪಡಿಸಿದರು ಮತ್ತು 1982ರಲ್ಲಿ ಕಾಪಿರೈಟ್ ಪಡೆದರು. ಜಿಮೇಲನ್ನು ಇದು ಉಚಿತ ಜಾಹೀರಾತು ಬೆಂಬಲಿತ ಇಮೇಲ್ ಸೇವೆಯಾಗಿದೆ. 2004 ಏಪ್ರಿಲ್ 1ರಂದು ಗೂಗಲ್ ಒಡೆತನದಲ್ಲಿ ಉದ್ಘಾಟಿಸಲಾಯಿತು. ಇದೊಂದು ವೆಬ್ ಮೇಲ್ 72 ಭಾಷೆಗಳಲ್ಲಿ ಲಭ್ಯವಿದೆ. ಪ್ರವರ್ತಕರು www ಟಿಮ್ ಬರ್ನರ್ಲಿ, ಹಾಟ್ಮೇಲ್ ಸಬೀರ್ ಭಾಟಿಯಾ, ಇಮೇಲ್ ಶಿವ ಅಯ್ಯಾದೊರೈ ಕಂಡುಹಿಡಿದವರು, ಕಂಪ್ಯೂಟರ್ ಚಾರ್ಲ್ಸ್ ಬ್ಯಾಬೇಜ್, ಮೈಕ್ರೋಸಾಫ್ಟ್ ಕಂಪನಿ ಬಿಲ್ ಗೇಟ್ಸ್, ಕಂಪ್ಯೂಟರ್ ಪ್ರೋಗ್ರಾಮ್ ಅಡಾ ಅಗುಸ್ಟಾ ಲೈಪ್ಲೆಸ್, ಕನ್ನಡದ ಕಂಪ್ಯೂಟರ್ಕರಣ ಭರಣ ಶೇಷಾದ್ರಿ ವಾಸು, ವಿಕಿಪೀಡಿಯಾ ಜುಮ್ಮಿ ವೆಲ್ಸ್, ಲ್ಯಾರಿ ಸಂಗರ್, ಸೂಪರ್ ಕಂಪ್ಯೂಟರ್ ಸೈಮರ್ ಕ್ರೇ, ಮೊಬೈಲ್ ಫೋನ್ ಮಾರ್ಟಿನ್ ಕೂಪರ್. ಕಂಪ್ಯೂಟರ್ ಭಾಷೆ ಬೇಸಿಕ್, ಬಿಗಿನಿಯರ್ಸ್, ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್. 1964ರಲ್ಲಿ ಜಾನ್ G. ಕೆಮೆನ್ ಮತ್ತು ಥಾಮಸ್ E. ಕುಟ್ಸ್ ವಿನ್ಯಾಸಗೊಳಿಸಿದರು. ಫೋರ್ಟ್ರಾನ್ ಇದು ಜಾನ್ ವಾರ್ನರ್ ಬಾಸಸ್ ಎಂಬ ಅಮೆರಿಕನ್ ಕಂಪ್ಯೂಟರ್ ಇಂಜಿನಿಯರ್ ವಿನ್ಯಾಸಗೊಳಿಸಿದರು. ಇದು ಅತಿ ಉನ್ನತ ಹಂತದ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಕೊಬಾಲ್ ಇದು ವಾಣಿಜ್ಯ ಉದ್ದೇಶಕ್ಕೆ ರೂಪಿಸಿದ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಹಾರ್ವರ್ಡ್ ಬ್ರೋಮರ್ನು ಅಭಿವೃದ್ಧಿಪಡಿಸಿದ್ದಾರೆ. CPU ಕೇಂದ್ರೀಯ ಸಂಸ್ಕರಣಾ ವಿಭಾಗ, ಗಣಕಯಂತ್ರದ ಮೆದುಳು ಅಥವಾ ಮೂಲ ಕೇಂದ್ರ ಅಂತ ಹೇಳ್ತೀವಿ. ಮೆಮೊರಿ ವಿಭಾಗ, ದತ್ತಾಂಶ ಸಂಸ್ಕರಣಾ ಕೇಂದ್ರ. ಗಣಿತ ಮತ್ತು ತರ್ಕ ವಿಭಾಗ, ಗಣಿತ ಮತ್ತು ತರ್ಕ ಸಂಸ್ಕರಣೆ. ನಿಯಂತ್ರಣ ವಿಭಾಗ, ಕಾರ್ಯನಿರ್ವಹಣಾ ಸೂಚನೆ. ಪ್ಯಾಂಟಿಂಗ್ ಉಪಕರಣಗಳು ಟ್ರ್ಯಾಕ್ ಬಾಲ್ ಒಳಗೊಂಡಿದೆ. ಕಂಪ್ಯೂಟರ್ಗೆ ದತ್ತಾಂಶವನ್ನು ಸ್ಥಾನಿಕವಾಗಿ ಬಳಕೆದಾರರ ಮೂಲಕ ನೀಡಲು ಉಪಯೋಗಿಸಲಾಗುತ್ತದೆ. ಜಾಯ್ಸ್ಟಿಕ್, ಲೈಟ್ ಪೆನ್, ಟಚ್ ಪ್ಯಾಡ್, ಟಚ್ ಸ್ಕ್ರೀನ್, ಟ್ರ್ಯಾಕ್ ಬಾಲ್, ಪಾಯಿಂಟಿಂಗ್ ಸ್ಟಿಕ್, ಗ್ರಾಫಿಕ್ಸ್ ಟ್ಯಾಬ್ಲೆಟ್, ಮೌಸ್, ಪೇಂಟಿಂಗ್ ಉಪಕರಣ ಉದಾಹರಣೆಯಾಗಿವೆ. ಜಿಮೇಲ್ ಪೌಲ್ ಬುಚ್ ಚಿಯೇಟ್ ಅವರು ಕಂಡುಹಿಡಿದರೆ. ಗೂಗಲ್ಸ್ ಲಾರೆನ್ಸ್ ಪೇಜ್ ಆ್ಯಂಡ್ ಸರ್ಚ್ ಬ್ರಿಯಾನ್. ಫೇಸ್ಬುಕ್ ಮಾರ್ಕ್ ಜುಕರ್ಬರ್ಗ್. ಟ್ವಿಟರ್ ಜಾಕ್ ರೋಸೈ. ವಾಟ್ಸಪ್ ಬ್ರಯನ್ ಆಕ್ಟನ್, ಜಾನ್ ಕೋಯಮ್. ARPANET ಲಿಯೋನಾರ್ಡ್ ಕ್ಲೀನ್ರಾಕ್. ಭಾರತ ಸೂಪರ್ ಕಂಪ್ಯೂಟರ್ ವಿಜಯ್ ಭರತ್ಕರ್. ಪೇಟಿಎಂ ವಿಜಯ್ ಶೇಖರ್ ಶರ್ಮಾ. ಅಮೆಜಾನ್ ಜೆಫ್ ಬೆಜೋಸ್. ಫ್ಲಿಪ್ಕಾರ್ಟ್ ಸಚಿನ್ ಬನ್ಸಾಲ್ ಆ್ಯಂಡ್ ಬಿನ್ನಿ ಬನ್ಸಾಲ್. ವಾಲ್ಮಾರ್ಟ್ ಸ್ಯಾಮ್ ವಾಲ್ಟನ್. ಇದು ಕಂಪ್ಯೂಟರ್ಗೆ ಸಂಬಂಧಿಸಿದ ಮಾಹಿತಿಯಾಗಿರುತ್ತೆ. ಇಂಥ ಅದ್ಭುತವಾದ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಸಂತೋಷ್ ಮೂಕು ಸುಬ್ಬಯ್ಯ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಒತ್ತಿ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಸಂತೋಷ್ IAS ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ನ ಜಾಯಿನ್